ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ಲೇವರಾ ಇಂಡಿಯಾ ಅಕಾಡೆಮಿ. ನಾನು ಸಿದ್ಧವಾರ್ದ್, ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೇವರಾ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನೋಡಿ ಇವತ್ತು ಸಂಡೇ ಆದ್ರಿಂದ ನಾಳೆಯಿಂದ ಕೂಡ ನಮ್ದು ಒಂದು ಮಂಡೆಯಿಂದ ಟೆಸ್ಟ್ ಸೀರೀಸ್ ಆರಂಭಗೊಳ್ತಾ ಇದೆ. ಏನು ಜಿ ಕೆ ಮಾರ್ಗದರ್ಶಿ ಕೋರ್ಸ್ ಆಲ್ರೆಡಿ ಸಾಕಷ್ಟು ಜನ ಕೂಡ ನಮ್ಮಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಇನ್ನುಳಿದ ಒಂದು ಸ್ಪರ್ಧಾ ಮಿತ್ರರು ಹಾಗೂ ಮುಂಬರುವ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಈ ಜಿ ಕೆ ಮಾರ್ಗದರ್ಶಿಯ ಕೋರ್ಸ್ ಅನ್ನ ಕೊನೆಯದಾಗಿ ಇವತ್ತೊಂದ್ಸಲ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖ ವಿಚಾರಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಬನ್ನಿ, ಇವತ್ತಿನ ಒಂದು ತರಗತಿಗೆ ನಿಮ್ಮೆಲ್ಲರೂ ಕೂಡ ಸುಸ್ವಾಗತ. ಏನಿದು ಜಿ ಕೆ ಮಾರ್ಗದರ್ಶಿ ಕೋರ್ಸ್ ಅಲ್ಲಿ ವಿಶೇಷವಾಗಿ ನೀವೆಲ್ಲ ಅನ್ಕೊಂಡಿರ್ಬೋದು ಏನಂದ್ರೆ ಜಿ ಕೆ ನಮ್ಗೆ ಏನು ಅಷ್ಟು ಯೂಸ್ಫುಲ್ ಇಲ್ಲ, ನಾವು ಜಾಸ್ತಿ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದ್ರೆ ಅಂತ ಅನ್ಕೋಬಹುದು. ಆದ್ರೆ ಥಿಂಕ್ ನಾನು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ 2-3 ಸಲ ಹೇಳಿದ್ದೀನಿ ಜಿ ಕೆ ಇರ್ತಕ್ಕಂಥ ಮಹತ್ವ ಮತ್ತು ಜಿ ಕೆ ಪ್ರಿಪರೇಷನ್ ಯಾವ ತರ ಮಾಡ್ಕೋಬೇಕು ಮತ್ತು 50 ಮಾರ್ಕ್ಸ್ಗಳ ಒಂದು ಅತ್ಯಮೂಲ್ಯವಾದ ಒಂದು ವಸ್ತು ಅಥವಾ ಸರಕು ಅನ್ಬೋದು ನಾವು. ಯಾಕಂದ್ರೆ ನಮ್ಮ ಎಲ್ಲಾ ಎಕ್ಸಾಮ್ಗಳಲ್ಲಿ ಕೂಡ ನಾವು ಅಂತಿಮವಾಗಿ ಹೊರಗೆ ಬೀಳೋದು 1:2 ಅಥವಾ 3 ಕರೆದಾಗ ಕೇವಲ 1 ಮಾರ್ಕ್ಸ್ ಅಥವಾ 0.5 ಮಾರ್ಕ್ಸ್ ಅಲ್ಲಿ ಹೊರಗೆ ಬೀಳ್ತಾ ಇರ್ತೀವಿ. ಹಾಗಾಗಿ ಇಲ್ಲಿರ್ತಕ್ಕಂಥ ಒಂದು ಇತ್ತೀಚಿನ ದಿನಮಾನಗಳನ್ನು ನೋಡಿದಾಗ ನಾವು ಕೂಡ ಏನಂದ್ರೆ ಸಕ್ಸಸ್ ರೇಟ್ ಜಾಸ್ತಿ ಸಿಗಬೇಕಾದ್ರೆ ನಾವು ನಮ್ಮ ಒಂದು ಫೋಕಸ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಫೋಕಸ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಇಟ್ ಮೀನ್ಸ್ ನಮ್ಮ ಒಂದು ಪ್ರಿಪ್ರೇಷನ್ ಹಂತ ಏನಾಗತ್ತಂದ್ರ 100% ಅಕ್ಯುರೇಟ್ ಆಗಿಂದ ಕೊಡಿರ್ಬೇಕು. ಅವಾಗ ನಾವು ಈ 50 ಮಾರ್ಕ್ಸ್ಗೆ ಮಿನಿಮಮ್ ಒಂದು 30ರಿಂದ 35 ಮಾರ್ಕ್ಸ್ಗಳನ್ನ ಪಡೆದುಕೊಳ್ಬಹುದು. ಏನಿಲ್ಲ ಅಂದ್ರೆ ಇವಾಗ ವಿಶೇಷವಾಗಿ ನಾವು ಬಜೆಟ್ ಅಲ್ಲಿ ಕೂಡ ಈಗ 2,000 ಪೋಸ್ಟ್ಗಳನ್ನ ತುಂಬತಾರಂತ ಸರ್ಕಾರ ಘೋಷಣೆ ಮಾಡೋದು ಕೂಡ ನೀವು ನೋಡಿದ್ರಿ. ಇದರಲ್ಲಿ 826 ಅಸಿಸ್ಟೆಂಟ್ ಪ್ರೊಫೆಸರ್ ನಮ್ಮ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಏನು ತುಂಬತಾರ ಅನ್ನೋದು 100% ಅಕ್ಯುರೇಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ವಿಚಾರ ಏನಂದ್ರೆ ಈ 826 ಪೋಸ್ಟ್ಗಳಿಗೆ ನಾವು ಈ ಸಲ ಏನಾದ್ರು ಮಿಸ್ ಮಾಡ್ಕೊಂಡ್ಬಿಟ್ರೆ, ಈ ಸಲ ಏನಾದ್ರು ಈ ಪ್ರಿಪ್ರೇಷನ್ ಅನ್ನ ನೀಟಾಗಿ ಮಾಡದೇ ಇದ್ರೆ ಇನ್ ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂದ್ರ ಪ್ರಿಪ್ರೇಷನ್ ಮಾಡೋದಲ್ಲ, ಅವಕಾಶನೇ ಸಿಗಂಗಿಲ್ಲ ನಿಮ್ಗೆ. ಯಾಕೆ ಸಿಗಂಗಿಲ್ಲ ಅಂದ್ರೆ ನಮ್ಗೆ ಇರ್ತಕ್ಕಂಥ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಇದನ್ನ 5 ಇಯರ್ ಪ್ಲಾನಿಂಗ್ ಅನ್ನು ಮಾಡ್ತಾ ಇದೆ. 5 ವರ್ಷಕ್ಕೆ ಒಂದ್ಸಲ ತುಂಬ್ತಾ ಇದೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವೇನಾದ್ರು ನೆಗ್ಲೆಕ್ಟ್ ಮಾಡ್ಕೊಂಡ್ ಬಿಟ್ಟಿದ್ದೆ ಆದ್ರೆ ಈ ಅವಕಾಶಗಳನ್ನ ನೀವೆಲ್ಲರೂ ಕೂಡ ಯಾರು ಸೀರಿಯಸ್ ಆಸ್ಪಿರೆಂಟ್ ಇದಿರಲ್ಲ ಅವರು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಈ ಭಾವನೆಯಿಂದ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಜಿ ಕೆಗೆ ಇರ್ತಕ್ಕಂಥ ಅವಕಾಶ ಏನಂದ್ರೆ ನಾವು ಉದಾಹರಣೆಗೆ ನೋಡೋದಾದ್ರೆ 90-10 ಅವಕಾಶ ಇದೆ. ಅಂದ್ರೆ ಈ 10% ಏನಂದ್ರೆ ನೀವು ಏನು ಇದು ಮಾಸ್ಟರ್ ಡಿಗ್ರಿ ಮುಗಿಸ್ಕೊಂಡು PhD ಮುಗಿಸಿರ್ಬೋದು, NET ಪಾಸ್ ಆಗಿರ್ಬೋದು ಮತ್ತು KSET ಪಾಸ್ ಆಗಿರ್ಬೋದು. ಇದೆಲ್ಲ ನೀವು ಮಾಡಿರ್ತಕ್ಕಂಥ ಏನ್ ಸಾಧನೆ ಅಂದ್ರೆ ಬರೀ 10% ಇದು. ಭವಿಷ್ಯದಲ್ಲಿ ಬರೀ 10% ಮಾತ್ರ ಉದಾಹರಣೆ ಆಗುತ್ತಿದ್ದು. ಆದ್ರೆ ಇಲ್ಲಿರ್ತಕ್ಕಂಥ 90% ಏನದು ಕಂಪ್ಲೀಟ್ ನಿಮ್ ಡಿಪೆಂಡ್ ಇರೋದು CET ಮೇಲೆ, ನಿಮ್ ಸಕ್ಸಸ್ ಡಿಪೆಂಡ್ ಇರೋದು CET ಮೇಲೆ. ಹಾಗಾಗಿ ಈ 90% ಫಾರ್ಮುಲಾ ನೀವು 90-10 ಫಾರ್ಮುಲಾ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಟ್ರೆ ನಿಮ್ ಭವಿಷ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕನಸನ್ನ ನೀವು ನನಸು ಮಾಡಿಸ್ಕೋಬಹುದು. ಈ 90% ಅಲ್ಲಿ ಏನಿರುತ್ತಂದ್ರೆ ವಿಶೇಷವಾಗಿ CET ಅಲ್ಲಿ ನಾವು ವಿಶೇಷವಾಗಿ ಈ ಜಿ ಕೆ ಪೇಪರ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ ನಾವು ಇಲ್ಲಿ. ಯಾಕಂದ್ರೆ ನಾವು 10+ ಸಬ್ಜೆಕ್ಟ್ ಗಳನ್ನ ಅಧ್ಯಯನ ಮಾಡಬೇಕು. ಸೊ ನಮ್ಮ ಒಂದು ಈ ಪ್ರೋಗ್ರಾಮ್ ಅಲ್ಲಿ ನಾವು ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅಲ್ಲಿ ಜಿ ಕೆ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ 90 ಡೇಸ್ ಪ್ರೋಗ್ರಾಮ್ ಕೂಡ ಇದೆ ನಮ್ದು. 90 ಡೇಸ್ ಪ್ರೋಗ್ರಾಮ್ ಇದೆ. 20 ಟೆಸ್ಟ್ ಗಳ ಮೂಲಕ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಗಳನ್ನ ಮತ್ತೆ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗೆ ನಮ್ಮ ಟೀಮ್ ಕೂಡ ನಿಮ್ಗೆ ಮೆಂಟರ್ಶಿಪ್ ಆಗಿರ್ಲಿ ಮತ್ತೆ ಇವ್ಯಾಲ್ಯೂಷನ್ ಆಗಿರ್ಲಿ, ಟೆಸ್ಟ್ ಕಂಡು ಮಾಡುತ್ತ ದಿನಾಂಕಗಳಾಗಿರ್ಲಿ, ನಿಮ್ ಯಾವುದೇ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಡೌಟ್ ಗಳನ್ನ ಕ್ಲಿಯರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತವಾದ ತಂಡವನ್ನು ಕೂಡ ನಾವು ನಿರ್ಮಾಣ ಮಾಡಿದೀವಿ ಇಲ್ಲಿ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಏನಕ್ಕಂದ್ರೆ ಈ 10% ಇಟ್ಕೊಂಡು ನೀವು ಯಾವುದೇ ಸಾಧನೆ ಮಾಡಕ್ ಆಗಲ್ಲ ಇವತ್ತಿನ ದಿನದಲ್ಲಿ. ಈಗೆಲ್ಲ ಬಂದಿರೋದು ಜನರೇಷನ್ ಬಂದಿದೆ. ಈಗ ಜನ್ಜಿ ಜನರೇಷನ್ ಇವ್ರ ಮುಂದೆ ಈಗೆಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಓದೋರು, PhD ಮಾಡಿದವರು, ನೆಟ್ ಮಾಡಿದವರು ಎಲ್ಲ ನನ್ನ ಒಂದು ಅನಿಸಿಕೆ ಪ್ರಕಾರ ಎಲ್ಲರೂ 30+ ಇರ್ತೀರ. ಇನ್ನ ಅವಕಾಶ ಏನಂದ್ರೆ ಸರ್ಕಾರ ಈ 38 ವರ್ಷಗಳು ಮೊದ್ಲೇನು 43 ಇತ್ತು OBCಗೆ. OBCಗೆ 43 ಇತ್ತು. ಇದಕ್ಕೆ 5+ ಮಾಡಿ ಈಗ 48 ವರ್ಷ ಇದ್ದವರು ಕೂಡ ನೀವು ಪ್ರಯತ್ನ ಮಾಡ್ಬೋದು. 58 ಇಯರ್ ಕೂಡ ಇದ್ದವರು ಪ್ರಯತ್ನನ ಮಾಡ್ಬೋದು. ಇನ್ನು SC ST ಕೂಡ ಇವರು 50+.
ಇದ್ದವರು ಅಂದ್ರೆ 50 ವಯಸ್ಸುವರೆಗೆ ಇದ್ದವರು ಕೂಡ ನೀವು ಏನ್ ಮಾಡೋದ್ರಿಂದ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಹಾಗಾಗಿ ಅಟ್ಲೀಸ್ಟ್ ಇರ್ತಕ್ಕಂಥ ನೀವು ಜೀವಮಾನದ ಕನಸನ್ನ ಅಟ್ಲೀಸ್ಟ್ ಒಂದು 10ರಿಂದ 15 ವರ್ಷನ ಕೂಡ ನೀವು ಸರ್ವಿಸ್ ಕೊಟ್ಟು ಬಿಟ್ರೆ ಅಂದ್ರೆ ಆ ಜೀವನದ ಒಂದು ಗುರಿ ಸಾಧನೆ ಮಾಡಿದಂತ ಒಂದು ಅವಕಾಶ ನಿಮ್ಗೆ ಸಿಗುತ್ತಿಲ್ಲಿ. ಸೊ ಈ ಒಂದು ಉತ್ತಮವಾದ ಸಂಬಳವನ್ನ ಮತ್ತು 826 ಹುದ್ದೆಗಳಲ್ಲಿ ನೀವು ಅಪಾಯಿಂಟ್ ಆದಧಿಕಾರಿ ಆದ್ರೆ UGC ಸ್ಕೇಲ್ ಕೂಡ ಏನಂದ್ರೆ ಈಗ ಇರ್ತಕ್ಕಂಥ ಸ್ಕೇಲ್ ಗೊತ್ತಿರ್ತಕ್ಕಂಥ ವಿಚಾರ ನಿಮ್ಗೇನು ಎಕ್ಸ್ಟ್ರಾರ್ಡಿನರಿ ಏನ್ ಹೇಳೋದು ಬೇಕಾಗಿರಲ್ಲ. ಕಮಿಂಗ್ ಡೇಸ್ ಅಲ್ಲಿ ಈಗ 8th ಪೇ ಸ್ಕೇಲು 9th ಪೇ ಸ್ಕೇಲು ಅವಾಗೆಲ್ಲ ಅಪ್ಡೇಟ್ ಆದಂಗೆ ಹೋದಂಗೆ ಏನಂದ್ರೆ ಲಕ್ಷಾಂತರ ರೂಪಾಯಿ ಸಂಬಳವನ್ನು ಪಡೆದುಕೊಳ್ತೀರಿ ನೀವು. ಸೊ ಹಾಗಾಗಿ ಸಾಧ್ಯದ ಮಟ್ಟಿಗೆ ಈ GK ಮಾರ್ಗದರ್ಶಿ ಕೋರ್ಸಿಗೆ ನೀವು ಏನಾದ್ರೂ ತಗೊಂಡಿದ್ದೆ ಕರೆ ಆದ್ರೆ ಇಲ್ಲಿ ಏನಾಗುತ್ತೆ ಆದ್ರೆ ಆ, ಅತ್ಯುತ್ತಮ ಒಂದು ತಯಾರಿಯ ಮೂಲಕ ನೀವು 30ರಿಂದ 35 ಅಂಕಗಳನ್ನ ಪಡೆದುಕೊಳ್ಳಬಹುದು. 35ರಿಂದ 30 ಅಂಕಗಳನ್ನ ಪಡೆದುಕೊಳ್ಬಹುದು. ಇನ್ನು ಇನ್ನು ನೋಟಿಫಿಕೇಶನ್ ಆದಾಗ ಏನಾಗತ್ತಂದ್ರ ನಮ್ಗೆ ಪ್ರೆಷರ್ ಬೀಳುತ್ತಲ್ಲಿ. ಏನಂದ್ರೆ ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ ಇಲ್ಲಿ. ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಪ್ಲಸ್ GK ಇರುತ್ತೆ ಇಲ್ಲಿ. ಸೊ ನೋಟಿಫಿಕೇಶನ್ ಆದಾಗ ಏನಾಗುತ್ತೆ ಅಂದ್ರೆ ನಾವು 250 ಮಾರ್ಕ್ಸ್ ಹೆಚ್ಚಿನ ಒಂದು ಫೋಕಸ್ ಮಾಡ್ತೀವಿ. GK ನ ಏನ್ ಮಾಡ್ತೀವಿ ನೆಗ್ಲೆಕ್ಟ್ ಮಾಡ್ತೀವಿ. 50 ಮಾರ್ಕ್ಸ್ ಬಿಡು ಅವ್ನ ಏನ್ ಮಾಡೋದ 50ರಲ್ಲಿ ಒಂದು 10-20 ಬಂದ್ರೆ ಸಾಕು, ನಾನು ಇಲ್ಲಿ 200 ತೆಗಿತೀನಿ ಅನ್ನೋ ಭಾವನೆ ಇದ್ಬಿಡುತ್ತಿಲ್ಲಿ. ಸೊ ಇದೆಲ್ಲ ವರ್ಕೌಟ್ ಆಗಲ್ಲ. ಇವತ್ತಿನ ಒಂದು ಜನರೇಷನ್ ನಲ್ಲಿ ಏನೈತೆ ಅಂದ್ರ ಹೆವಿ ಕಾಂಪಿಟೇಷನ್ ಐತಿ. ಸೊ ಹಾಗಾಗಿ ಸಾಧ್ಯದ ಮಟ್ಟಿಗೆ ನೀವ್ ಯಾರಾದ್ರೂ GK ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಂಡಿದ್ದಾದ್ರೆ ಇವತ್ತಿನ ಒಂದು ಪ್ರೋಗ್ರಾಮ್ ಅಲ್ಲಿ ಈ ಪ್ರೋಗ್ರಾಮ್ ಯಾವ ತರ ಇದೆ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ ನಿಮ್ಗೆ. ನೋಡಿ ಇದು 90 ಡೇಸ್ ಪ್ರೋಗ್ರಾಮ್ ಇದೆ ನಮ್ದು. ಇದು 90 ಡೇ ಡ್ಯೂರೇಷನ್ ಇದೆ. ಇದರಲ್ಲಿ 20 ಟೆಸ್ಟ್ ಗಳನ್ನ ಕೊಡ್ತಾ ಇದ್ದೀವಿ ನಾವು. 20 ಟೆಸ್ಟ್ ಗಳಲ್ಲಿ 10 ಟೆಸ್ಟ್ ಗಳನ್ನ ಸಬ್ಜೆಕ್ಟ್ ವೈಸ್ GK ಇರ್ತಕ್ಕಂಥ ಎಲ್ಲಾ ಒಂದು ಸಬ್ಜೆಕ್ಟ್ ಮತ್ತು ಝೋನ್ ಗಳ ಮೂಲಕ ಇದನ್ನ ಕಂಟಿನ್ಯೂ ಒಂದು 100 ಕ್ವಶನ್ ಗಳು ಕೊಡ್ತೀವಿ ಒಂದೊಂದು ಸಬ್ಜೆಕ್ಟ್ ಗೆ. 100 ಕ್ವಶನ್ಸ್ ಗಳನ್ನ ಕೊಡ್ತಾ ಇರ್ತೀವಿ. ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಸಿಗುತ್ತೆ ನಿಮ್ಗೆ ಇಲ್ಲಿ. ಎಕ್ಸ್ಪ್ಲೇನ್ ಸಿಗುತ್ತೆ ಇಲ್ಲಿ. ಸೊ ಇದಾದ ನಂತರ ಏನಾಗುತ್ತೆ ಅಂದ್ರೆ ಪಾರ್ಟ್ 2 ದಲ್ಲಿ ಮತ್ತೆ 10 ಟೆಸ್ಟ್ ಗಳು ಇರ್ತಾವೆ ಇಲ್ಲಿ. ಈ 10 ಟೆಸ್ಟ್ ಗಳಲ್ಲಿ ಏನಂತಂದ್ರೆ 50 ಕ್ವಶನ್ಸ್ ಗಳು ಇರ್ತಕ್ಕಂಥ ಒಂದು ಎಲ್ಲಾ ಸಬ್ಜೆಕ್ಟ್ ಗಳಿಂದ ಕೂಡಿರಿಂದ ಏನಿದೆ ಆಲ್ ಸಬ್ಜೆಕ್ಟ್ ಗಳಿಂದ ಕೂಡಿರ್ತಕ್ಕಂಥ ಒಂದು ಟೆಸ್ಟ್ ಅನ್ನ ಕೊಡ್ತಾ ಇರ್ತೀನಿ ಇಲ್ಲಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಪ್ರತಿ ಸಬ್ಜೆಕ್ಟ್ ಕೂಡ 2ರಿಂದ 3 ಅಥವಾ 4ರಿಂದ 5 ಪ್ರಶ್ನೆಗಳನ್ನ ಹಾಕ್ತಾ ಬರ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕ ಕೂಡ ಎಕ್ಸ್ಪ್ಲನೇಷನ್ ಇಲ್ಲಿ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೊ ಇಲ್ಲಿ ಈ ಟೆಸ್ಟ್ ಅಲ್ಲಿ ಇದು ಆ ನೋಡಿ ಈ ಸೆಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ಓವರ್ ಆಲ್ ಸಬ್ಜೆಕ್ಟ್ ಇಂದ ಏನಾಗುತ್ತೆ ಅಂದ್ರೆ ಸಬ್ಜೆಕ್ಟ್ ಮೇಲಿನ ಒಂದು ಕಮಾಂಡ್ ಅನ್ನು ತೆಗೆದುಕೊಳ್ತೀರಿ ಇಲ್ಲಿ. ಸಬ್ಜೆಕ್ಟ್ ಯಾವ್ದನ್ನ ಹೆಂಗ್ ಓದ್ಕೋಬೇಕು, ಏನ್ ಮಾಡ್ಬೇಕು, ಮತ್ತೆ ಎಲ್ಲಾ ಒಂದು ಸಬ್ಜೆಕ್ಟ್ ಅನ್ನ ತಿಳ್ಕೊಳಕ ಒಂದು ಅವಕಾಶ ಸಿಗುತ್ತೆ ಇಲ್ಲಿ. ಅದಾದ್ಮೇಲೆ ಇಲ್ಲಿ ನಿಮ್ಗೆ ಓದು ಇಂಟ್ರೆಸ್ಟ್ ರೀಡಿಂಗ್ ಇಂಟ್ರೆಸ್ಟ್ ಬರುತ್ತೆ ಇಲ್ಲಿ. ರೀಡಿಂಗ್ ಇಂಟ್ರೆಸ್ಟ್. ಸೊ ರೀಡಿಂಗ್ ಇಂಟ್ರೆಸ್ಟ್ ಬಂದಂಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ನೋಟಿಫಿಕೇಶನ್ ಆದಾಗ ಸಬ್ಜೆಕ್ಟ್ ಮೇಲೆ ಕೂಡ ನೀವು ಹೆಚ್ಚಿನ ಆಸಕ್ತಿ ತೋರ್ಸಕ ಒಂದು ಅವಕಾಶ ಸಿಗುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ನಾವಿಲ್ಲಿ ಅದಾದ್ಮೇಲೆ ಈ ಸಬ್ಜೆಕ್ಟ್ ಕೂಡ ನೀವು ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಈ GK ನೀವು ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಒಂದು ಮನೋಭಾವನೆ ಇರ್ತೈತೆ ಮತ್ತು ಅದು ಖುಷಿ ಇರ್ತೈತೆ ನಿಮಗೆ ಇಲ್ಲಿ. ಈ GK ಟೆಸ್ಟ್ ಅಲ್ಲಿ ನೀವು ಪಾಲ್ಗೊಂಡಿದ್ದಾದ ಕರೆದ್ರೆ ಇದನ್ನ ಕಂಪ್ಲೀಟ್ ಮಾಡಿ ಕೊಟ್ಟು 360 ಡಿಗ್ರಿಯಲ್ಲಿ ನೋಟ್ಸ್ ಮಾಡ್ಕೊಂಡಿರ್ತೀರಾ ಮತ್ತು 20 ಟೆಸ್ಟ್ ಗಳ ಮೂಲಕ ಯಾವ್ದು ಸರಿ ಯಾವ್ದು ತಪ್ಪು ಏನ್ ಮಾಡ್ಬೇಕು ಅನ್ನೋದೊಂದು ಐಡಿಯಾ ಬಂದ್ಬಿಟ್ಟಿರ್ತೈತಿ. ಅವಾಗ ಈ ನೋಟಿಫಿಕೇಶನ್ ಆದಾಗ ನೀವು ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಆರಾಮಾಗಿ ಓದ್ಕೊಂಡು ಹೋಗ್ಬೋದು. ಅವಾಗ ಏನಾಗುತ್ತೆ ಅಂದ್ರೆ ನೀವು 250 ಮಾರ್ಕ್ಸ್ಗೆ ಮಿನಿಮಮ್ 180ರಿಂದ 190 ಮಾರ್ಕ್ಸ್ ಗಳನ್ನ ತೆಗೆಯುವ ಒಂದು ಅವಕಾಶ ಇರುತ್ತೆ. ಸೊ ಇಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ GK ಅಲ್ಲಿ ಕೇವಲ 50 ಮಾರ್ಕ್ಸ್ ಗಳಿದ್ರು ಕೂಡ ನೀವ್ ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಅಂಡರ್ ಪ್ರೆಷರ್ ಬೀಳಲ್ಲ ನಿಮ್ಗೆ ಇಲ್ಲಿ. ಅಂಡರ್ ಪ್ರೆಷರ್ ಬೀಳಲ್ಲ. ನೆಕ್ಸ್ಟ್ ಏನಂದ್ರೆ ನೀವು ವಿತೌಟ್ ಪ್ರೆಷರ್ ಇಂದ 30ರಿಂದ 35 ಮಾರ್ಕ್ಸ್ ಗಳನ್ನ ಪಡೆದುಕೊಳ್ಳಬಹುದು ಇಲ್ಲಿ. ಸೊ ಹೀಗಾಗಿ ನೋಡಿ 190 ಪ್ಲಸ್ 30 ಅನ್ಕೊಳ್ಳಿ, ನಿಮ್ ಸ್ಕೋರ್ ಎಷ್ಟಕ್ಕೆ ಬರುತ್ತೆ ಅಂದ್ರೆ 220 ಬರುತ್ತೆ. ನಮ್ ಟೋಟಲ್ ಮಾರ್ಕ್ಸ್ ಎಷ್ಟಿದೆ, 300 ಮಾರ್ಕ್ಸ್ ಇದೆ. ಇದು 300ಗೆ 220 ಮಾರ್ಕ್ಸ್ ಬಂದ್ಬಿಟ್ರೆ ನಿಮ್ಗೆ ನೀವು ಯಾವುದೇ ಕೆಟಗರಿ ಇರಲಿ, ಯಾವುದೇ ಒಂದು ಇದಿರ್ಲಿ, GM ಅಲ್ಲಿ ಕೂಡ 360 ಡಿಗ್ರಿ ಒಳಗೆ ನೀವು ಓದಿದ ಕರೆ ಆದ್ರೆ GM ಅಲ್ಲಿ ಅಪಾಯಿಂಟ್ ಆಗಿಬಿಡ್ತೀರಿ. ಮತ್ ನೆಕ್ಸ್ಟ್ ಏನಂದ್ರೆ ನಿಮ್ ಪ್ರಮೋಷನ್ ಹೆಲ್ಪ್ ಆಗುತ್ತೆ. ಇದು ಪ್ರಮೋಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು GK ಟೆಸ್ಟ್ ಸಿರೀಸ್ ನ ಒಂದು ಹೆಚ್ಚಿನ ಒಂದು ಮಹತ್ವವನ್ನ ಮತ್ತು ಇದರ ನೀವು ಉಪಯೋಗ ಪಡೆದ್ರ ಕರೆ ಆದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಒಂದು ತೊಂದರೆಗಳು ಉಂಟಾಗಲ್ಲ ಪ್ರಿಪರೇಷನ್ ಹಂತದಲ್ಲಿ. ಸೊ ಇನ್ನು ನೆಕ್ಸ್ಟ್ ನಮ್ದು ಫೀಸ್ ಇರೋದು ಕೇವಲ 1500. ಎಷ್ಟು? 1500. ಇದನ್ನ ನೀವು ಇಲ್ಲೇ ಸುತ್ತಮುತ್ತ ಎಲ್ಲಾರು ಬೆಂಗಳೂರಾಗ ಒಂದಿನ ತಿರ್ಗಾಡ್ಕೊಂಡ್ ಬಂದ್ಬಿಟ್ರೆ ಮುಗಿದೋಗ್ತಾವ. 1500 ರೂಪಾಯಿ ಖಾಲಿ ಆಗ್ಬಿಡ್ತಾವ. ಸೊ ಇಲ್ಲಿ ನಾವು ಎಷ್ಟು ಕ್ವಶನ್ಸ್ ಕೊಡ್ತಾ ಇದೀವಿ? ಟೋಟಲ್ 20 ಟೆಸ್ಟ್. ಇದರಿಂದ ಎಷ್ಟು? 1500 ಕ್ವಶನ್ಸ್ ಗಳು ಇರ್ತಾವ ಇಲ್ಲಿ MCQ. ನೀವು ನಮ್ಗೆ ಜಸ್ಟ್ ಕೊಡ್ತಕ್ಕಂಥ ಒಂದು ಕ್ವಶನ್ಸ್ಗೆ ₹1 ಕೊಡ್ತೀರಿ ಮಾತ್ರ ನೀವು.
ಕೇವಲ ಕೊಡ್ತಕ್ಕಂಥ ಒಂದು ಕ್ವಶನ್ಸ್ಗೆ ₹1. ₹1 ನೀವು ಏನಂದ್ರೆ ಒಂದು ಪೇಜನ್ನು ತಗೋತಾ ಇದ್ರಿ ಇಲ್ಲಿ, ಒಂದು ಪೇಜನ್ನು ತಗೋತಾ ಇದ್ರಿ. ಸೊ ಈ ₹1,500 1,500 ಪೇಜಸ್ನ ಮಟೀರಿಯಲ್ ತಗೋತಾ ಇದ್ದೀರಿ ನೀವು PDF ರೂಪದಲ್ಲಿ. ಅದಕ್ಕೆ ಒಂದು ಪೇಜಿಗೆ ನೀವು ₹1 ಕೊಡ್ತಾ ಇದ್ದೀರಿ ಇಲ್ಲಿ. ಸೊ ನಾನೇನು ಹೇಳೋದಂದ್ರೆ ತುಂಬಾ ಅತ್ಯಮೂಲ್ಯವಾದ ಕಡಿಮೆ ಬೆಲೆಯಲ್ಲಿರ್ತಕ್ಕಂಥ ಟೆಸ್ಟ್ ಸೀರೀಸ್ ಅನ್ನ ನೀವು ಪಡೆದುಕೊಂಡು ಇದರ ಒಂದು ಪ್ರಯೋಜನ ಪಡೆದುಕೊಂಡಿದ್ದು ಆದ್ರೆ ಆದ್ರ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಒಂದು ಈ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧ ಅಷ್ಟೇ ಅಲ್ಲ, ನೀವು ಯಾವುದೇ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರು ಕೂಡ GK ಸಂಬಂಧಿಸಿದ ಒಂದು ಕಮಾಂಡ್ ಬರುತ್ತೆ ನಿಮ್ಮಲ್ಲಿ, ನಾನು ಎಕ್ಸಾಮ್ ಪಾಸ್ ಮಾಡೋದು ಅನ್ನೋ ಒಂದು ಏನದು ಹುಮ್ಮಸ್ ಬರುತ್ತೆ. ಸೊ ನನ್ನ ಉದ್ದೇಶ ಏನಂದ್ರೆ ಈ ಕಡಿಮೆ ಒಂದು ಅವಧಿಯಲ್ಲಿ ಅಂದ್ರೆ ಈ 90 ದಿನಗಳ ಒಂದು ಅವಧಿಯಲ್ಲಿ 90 ದಿನಗಳ ಅವಧಿಯಲ್ಲಿ ನಿಮ್ಮ ಒಂದು ಸಿಲೆಬಸ್ ನ ಕವರ್ ಮಾಡಕ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಇದ್ರ ಒಂದು ಪ್ರಯೋಜನ ಪಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಅಂದ್ರೆ ಇದೇನಂದ್ರ ನೀವೇನಿದ್ರು ₹1,500 ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ, ಇದನ್ನ ಸಕ್ಸಸ್ ಇನ್ಶೂರೆನ್ಸ್ ಅನ್ಕೊಡ್ರಿ. ಸಕ್ಸಸ್ ಇನ್ಶೂರೆನ್ಸ್ ಅಂತ ಅನ್ಕೊಡ್ರಿ ಇದನ್ನ. ಯಾಕಂದ್ರೆ ಸಕ್ಸಸ್ಗೆ ಬೇಕಾದ ಒಂದು ನಮ್ದು ಇನ್ವೆಸ್ಟ್ಮೆಂಟ್ ಇಲ್ಲ ಅಂದ್ರೆ ಅದು ವೇಸ್ಟ್ ಅನ್ಸುತ್ತೆ ನನಗೆ. ಯಾಕಂದ್ರೆ ಇಲ್ಲಿ ₹1,500 ಹಾಕ್ತಿರಿ ಪ್ಲಸ್ ಅದಕ್ಕೆ 90 ಡೇಸ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಜೀವನದ ಒಂದು ಇನ್ಶೂರೆನ್ಸ್ ಬೇಕಲ್ಲ. ಕೇವಲ ನಾವು ಏನದು ಎಷ್ಟಂತ ನೀವು ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತೀರಾ, ಎಷ್ಟಂತ ಒಂದು ಪ್ರೈವೇಟ್ ಕಾಲೇಜಲ್ಲಿ ಕೆಲಸ ಮಾಡ್ತೀರಾ, ಅವ್ರು ಕೊಡೋ ಟಾರ್ಚರ್ ಒಂದು ತಾಸಲ್ಲಿ ಕೆಲಸ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ಬ್ಯಾಕ್ ಗ್ರೌಂಡ್ ಇರಲ್ಲ, ಎಲ್ಲ ಫ್ಯಾಮಿಲಿ ಇರುತ್ತ, ಫ್ಯಾಮಿಲಿ ಪ್ರೆಷರ್ ಇರುತ್ತೆ. ಸೊ ಭವಿಷ್ಯದ ಒಂದು ಕಟ್ಕೊಂಡ್ ಆಸೆಗಳು ಇರ್ತಾವ. ಹಾಗಾಗಿ ನೀವು ಕೇವಲ ₹1,500 ಈ ಸಕ್ಸಸ್ ಇನ್ಶೂರೆನ್ಸ್ ಹಾಕಿ ಸಾಧ್ಯದ ಮಟ್ಟಿಗೆ. ಅದ್ರ ಜೊತೆ 3 ಮಂತ್ಸ್ ಅನ್ನ ತೆಗೆದಿಡಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ GK ಕಂಪ್ಲೀಟ್ ಆಗಿರ್ತಕ್ಕಂಥ ಈ ಸಕ್ಸಸ್ ಇನ್ಶೂರೆನ್ಸ್ ಮೇಲೆ ಹಾಕಿದ ಕರೆ ಆದ್ರೆ ಮುಂದಿನ ಒಂದು 10 ರಿಂದ 15, 20 ವರ್ಷಗಳ ಕಾಲ ನಿಮ್ಮ ಇಡೀ ಫ್ಯಾಮಿಲಿ ಆರಾಮ್ ಇರುತ್ತೆ. ಸೊ ಮನೆಯಲ್ಲಿ ಯಾರಾದ್ರೂ ಒಬ್ಬ ಸರ್ಕಾರಿ ನೌಕರಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಇರ್ತಕ್ಕಂಥ ಆರ್ಥಿಕ ಭದ್ರತೆಯನ್ನು ಯಾವ ಒಂದು ವ್ಯವಸ್ಥೆಯನ್ನು ಕೂಡ ಯಾವುದೇ ಒಂದು ಖಾಸಗಿ ಕಾಲೇಜು ಕೂಡ ಸಾಧ್ಯ ಇಲ್ಲ. ಸೊ ಫೋಕಸ್ ಆನ್ ದಿ ಯುವರ್ ಸಕ್ಸಸ್ ಇನ್ಶೂರೆನ್ಸ್. ನೆಕ್ಸ್ಟ್ ನಮ್ಮ ಒಂದು ಟೋಟಲ್ ಇಲ್ಲಿ ಗೋಲ್ಡನ್ ಕ್ವಶನ್ಸ್ ನೋಡೋದಾದ್ರೆ ಇಲ್ಲಿ ಇದಕ್ಕೆ ಸಂಬಂಧಿಸಿದ ಒಂದು ಕೆಲವು ಪ್ರಶ್ನೆಗಳು ತಗೊಂಬಂದಿ ನೋಡಿ. ಒಂದು, ಹಲ್ಮಿಡಿ ಶಾಸನವು ಕದಂಬರ ಕಾಲದ ಒಂದು ಮೊದಲ ಕನ್ನಡ ಶಾಸನವಾಗಿದೆ. ಈ ಶಾಸನದಲ್ಲಿ ಉಲ್ಲೇಖಿಸಲಾದ ವಿಜಯರಸ ಎಂಬುವನು ಯಾವ ರಾಜನಿಗೆ ಅಧೀನನಾಗಿದ್ದನು ಅಂತ ಕೇಳ್ತಾರೆ ಇಲ್ಲಿ. ಸೊ ನೀವು ಕರ್ನಾಟಕದ ಮೊಟ್ಟ ಮೊದಲ ಕನ್ನಡ ಶಾಸನ ಯಾವುದು, ಹಲ್ಮಿಡಿ ಶಾಸನ, ನಿಮ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಬಟ್ ಆಳವಾಗಿರ್ತಕ್ಕಂಥ ಅಧ್ಯಯನದಿಂದಾಗಿ ನನ್ನ ಒಂದು ವಿಶ್ಲೇಷಣಾತ್ಮಕ ಒಂದು ವಿಚಾರದಿಂದಾಗಿ ಇಂತಹ ಪ್ರಶ್ನೆಗಳನ್ನ ನಾನು ಪ್ರೇಮ್ ಮಾಡ್ತಾ ಇದ್ದೀನಿ. ಸೊ ಇಂಥ ಒಂದು ಪ್ರಶ್ನೆಗಳನ್ನು ಕೂಡ ಇತ್ತೀಚೆಗೆ ಕೆಇಎ ಕೂಡ ಏನೇ ಇಂತ ಕೇಳ್ತಾ ಇದೆ. ಸೊ ಆಳವಾಗಿರ್ತಕ್ಕಂಥ ವಿಚಾರ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, ಶಾಂತಿ ವರ್ಮ. ಸೊ ಹಲ್ಮಿಡಿ ಶಾಸನವನ್ನ ಯಾರು ಕಂಡುಹಿಡಿದ್ರು ಅಂದ್ರೆ MH ಕೃಷ್ಣ ಅವರು ಕಂಡುಹಿಡಿದ್ರು. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಹಾಸನ ಜಿಲ್ಲೆಯಲ್ಲಿ. ಆಮೇಲೆ ಯಗಚಿ ನದಿ ದಂಡೆ ಮೇಲೆ ಹಾಸನ ಜಿಲ್ಲೆಯದು ಬೇಲೂರು ತಾಲೂಕು. ಸೊ ಇಷ್ಟು ನಮಗೆ ಆಳವಾಗಿರ್ತಕ್ಕಂಥ ಏನು ಅವಶ್ಯಕತೆ ಇರಲ್ಲ, ಬಟ್ ಥಿಂಗ್ ಏನಂದ್ರೆ ಇಷ್ಟು ಸಿಂಪಲ್ ಮಾಹಿತಿ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ 1993 ಪ್ರಕಾರ ಗ್ರಾಮ ಸಭೆಯನ್ನು ವರ್ಷದಲ್ಲಿ ಕನಿಷ್ಠ ಎಷ್ಟು ಬಾರಿ ನಡೆಸಬೇಕು? ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, 4 ಬಾರಿ. ಅಂದ್ರೆ ಕನಿಷ್ಠವಾಗಿ ನಾವು 3 ತಿಂಗಳಿಗೊಮ್ಮೆ ಇನ್ನು 3 ತಿಂಗಳಿಗೊಮ್ಮೆ ಆದ್ರೂ ನಡೆಸಲೇಬೇಕು ಇಲ್ಲಿ ಕಡ್ಡಾಯವಾಗಿ. ಹಾಗಾಗಿ ಗ್ರಾಮ ಸಭೆಯ ಮಹತ್ವವನ್ನು ಅರ್ಥಕೊಂಡು ಏನ್ ಮಾಡ್ತಾರೆ ಸರ್ಕಾರ ಕೂಡ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಪ್ರಕಾರ ಗ್ರಾಮ ಸಭೆಯನ್ನು ವರ್ಷದಲ್ಲಿ ಕನಿಷ್ಠ 4 ಬಾರಿ ಸೇರಬೇಕು. ನೆಕ್ಸ್ಟ್, ಇತ್ತೀಚಿನ ವರದಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಅಥವಾ ಬ್ಲಾಕ್ ಸಾಯಿಲ್ ಕಂಡು ಬರುತ್ತದೆ? ಇದು ಯಾವ ವಾಣಿಜ್ಯ ಬೆಳೆಗೆ ಅತಿ ಹೆಚ್ಚು ಪೂರಕವಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಸ್ನೇಹಿತರೆ, ಇದು ಮೊನ್ನೆ ಒಂದು ನಾನು ವಿಡಿಯೋ ಹಾಕಿದೆ ನಮ್ದು ಕ್ಲೇವರಾ ಸಮಾಚಾರ ಅಂತ ಹೇಳಿ. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ ಇರ್ತಕ್ಕಂಥ ಒಂದು ಕ್ವಶನ್ ಇದು. ಸೊ ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಒಂದು ಮಾಹಿತಿ ಬಂದಿತ್ತು. ಅಲ್ಲಿರ್ತಕ್ಕಂಥ ವಿಚಾರ ನೋಡೋದಾದ್ರೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು, ವಿಜಯಪುರ ಮತ್ತು ಹತ್ತಿ ಬೆಳೆ. ನೆಕ್ಸ್ಟ್, ಭಾರತದಲ್ಲಿ ವುಡ್ಸ್ ಡಿಸ್ಪ್ಯಾಚ್ 1854 ಭಾರತೀಯ ಶಿಕ್ಷಣದ ಒಂದು ಮ್ಯಾಗ್ನಾ ಕಾರ್ಟಾ ಎನ್ನಲಾಗುತ್ತದೆ. ಇದೇ ಮಾದರಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣ ಕ್ರಾಂತಿಗೆ ಕಾರಣವಾದ ಮಿಲ್ಲರ್ ಸಮಿತಿ ವರದಿ ಜಾರಿಯಾದ ವರ್ಷ ಯಾವ್ದು ಕೇಳ್ತಾರೆ ನೋಡಿ. ಮಿಲ್ಲರ್ ಸಮಿತಿ ಜಾರಿಯಾದ ವರ್ಷ, ರಚನೆಯಾಗಿದ್ದು 1918, ಬಟ್ ಜಾರಿಯಾಗಿದ್ದು 1921ರಲ್ಲಿ. ಸೊ ಈ ತರ ನಿಮ್ಗೆ ಕನ್ಫ್ಯೂಸ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ನಾನು ಫ್ರೇಮ್ ಮಾಡಿರ್ತೀನಿ. ಸೊ ಅಪ್ಡೇಟ್ ವರ್ಷನ್, ಯಾಕಂದ್ರೆ ನನ್ನ ಒಂದು 8 ರಿಂದ 10 ವರ್ಷದ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕೇವಲ ನಾನು ನೆಟ್ KSET ಪಾಸ್ ಮಾಡಿಲ್ಲ, KPSC ಗೆ ಮತ್ತೆ UPSC ಗೆ ಮತ್ತು KE ಎಕ್ಸಾಮ್ಗಳನ್ನ ಎದುರಿಸಿದ್ದೀನಿ.
APSC ಕೂಡ 5-6 ಬಾರಿ ವೆರಿಫಿಕೇಶನ್ ಹೋಗಿ ಬಂದಿದ್ದೀನಿ. ಮತ್ತೆ ಲಾಸ್ಟ್ ಟೈಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರ್ದಿದ್ದೀನಿ. ನನ್ನ ಒಂದು ಅನುಭವವನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಅನುಭವದ ಒಂದು ಪ್ರಯೋಜನ ಪಡೆದುಕೊಳ್ಳಿ. ಏನಕ್ಕಂದ್ರೆ ಕಮಿಂಗ್ ಡೇಸ್ ಅಲ್ಲಿ ಇದೇ ತರ ಎಕ್ಸಾಮ್ ಬರುತ್ತೆ, ಹಿಂಗೆ ಬರ್ತೈತೆ ಅಂತ ಎಕ್ಸ್ಪೆಕ್ಟೇಷನ್ ಆಗಲ್ಲ. ಯಾಕಂದ್ರೆ ಈಗ ಜನರೇಷನ್ ಬಂದಿದೆ. ಮತ್ತೆ ಆಲ್ರೆಡಿ NET ಕ್ವಾಲಿಫೈಡ್ ಇರ್ತಕ್ಕಂಥ ದೇಶಾದ್ಯಂತ ಇರ್ತಕ್ಕಂಥ ಜನರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಈ ಎಕ್ಸಾಮ್ಗಳಿಗೆ. ಯಾಕಂದ್ರೆ ಇರ್ತಕ್ಕಂಥ ಅವಕಾಶಗಳು ದೇಶಾದ್ಯಂತ ಅಸಿಸ್ಟೆಂಟ್ ಪ್ರೊಫೆಸರ್ ನಾನು ಎಲ್ಲೇ ಇದ್ರೂ ಮಾಡ್ತಾನೋ ಅನ್ನೋ ಮನಸ್ಥಿತಿಯಲ್ಲಿ ಬೆಳೆದ್ಬಿಟ್ಟಾರ ಜನ. ಹಾಗಾಗಿ ಸಾಧ್ಯದ ಮಟ್ಟಿಗೆ ನೀವು GK ಎಕ್ಸಾಮ್ ಅನ್ನ ಸ್ವಲ್ಪ ಫೋಕಸ್ ಮಾಡಿ ಆ, ಆ, ಏನದು ಪ್ರಿಪರೇಷನ್ ಹಂತವನ್ನ ಮತ್ತಷ್ಟು ಉತ್ತಮಗೊಳಿಸಿ ನಮ್ಮ ಜೊತೆ ಸೇರ್ಕೊಂಡು. ಇನ್ನೊಂದು ಪ್ರಶ್ನೆ ನೋಡೋಣ. ರಾಷ್ಟ್ರಕೂಟರ ಕಾಲದ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಕವಿರಾಜ್ಯ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿಗೆ ಕನ್ನಡಿಗರ ನಾಡು ಹಬ್ಬಿತ್ತು ಎಂದು ಉಲ್ಲೇಖಿಸಲಾಗಿದೆ. ಆದರೆ ಈ ಕೃತಿಯಲ್ಲಿ ಯಾವ 3 ಕನ್ನಡ ಉಪಭಾಷೆಗಳ ಬಗ್ಗೆ ಮೊದಲ ಬಾರಿಗೆ ಪ್ರಸ್ತಾಪಿಸಲಾಗಿದೆ ಅಂತ ಕೇಳ್ತಾರೆ ನೋಡ್ರಿ. ಕವಿರಾಜ್ಯ ಮಾರ್ಗಕ್ಕೆ ಸಂಬಂಧಪಟ್ಟಂತ ಆಳವಾಗಿರ್ತಕ್ಕಂಥ ಅಧ್ಯಯನದ ಮೂಲಕ ಈ ಪ್ರಶ್ನೆಗಳನ್ನ ಮಾಡಿದ್ದೀನಿ. ಸೊ ಇಂತಹ ಪ್ರಶ್ನೆಗಳು ಕೂಡ ನಿಮ್ಗೆ ಟೆಸ್ಟ್ ಸೀರೀಸ್ ಅಲ್ಲಿ ಬರ್ತಾವ. KEA ಕೂಡ ಇದೇ ತರ ಪ್ರಶ್ನೆಗಳನ್ನ ಕೇಳ್ತಾ ಇದೆ. KEA ಮಾಡ್ತಕ್ಕಂಥ ಎಲ್ಲಾ ಒಂದು ಅಪ್ಡೇಟ್ ವರ್ಷನ್ ಗಳನ್ನ ನಾವು ನಮ್ಮ ತಂಡ ಕೂಡ ಅಧ್ಯಯನ ಮಾಡಿತ್ತು. ಆ ಆಧಾರದ ಮೇಲೆ ಈ ಪ್ರಶ್ನೆಗಳನ್ನ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಪಳುಗನ್ನಡ, ನಡುಗನ್ನಡ, ಹೊಸಗನ್ನಡ. ಸಾರಿ, ಬಿ ಅಲ್ಲ, ಇದು ಆಪ್ಷನ್ ಸಿ. ಹಿಸುವಳಲು ಮತ್ತು ಕೊಪ್ಪನ ಮತ್ತು ಪುಲಿಗೆರೆ, ಈ ಮೂರು ಕೂಡ ಮೂರು ಪ್ರಮುಖವಾದ ಒಂದು ಕನ್ನಡ ಉಪಭಾಷೆಗಳನ್ನು ಕೂಡ ನಾವು ಕವಿರಾಜ್ಯ ಮಾರ್ಗದಲ್ಲಿ ಕಾಣ್ತೀವಿ. ನೆಕ್ಸ್ಟ್ ನೋಡೋಣ. ಇದೊಂದು ನಾನೇ ಮಾಡಿರ್ತಕ್ಕಂಥ ಕ್ವಶನ್ ಇದು. ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ UGC ಮಾರ್ಗಸೂಚಿಗಳು ಅತ್ಯಂತ ಪ್ರಮುಖವಾಗಿವೆ. ಭಾರತ ಸಂವಿಧಾನದ 7ನೇ ಅನುಸೂಚಿಯ ಅಂದ್ರೆ 7ನೇ ಶೆಡ್ಯೂಲ್ನ ಪ್ರಕಾರ ಉನ್ನತ ಶಿಕ್ಷಣದ ಮಾನದಂಡಗಳ ಸಮನ್ವಯ ನಿರ್ಣಯ ಯಾವ ಪಟ್ಟಿಗೆ ಸೇರುತ್ತದೆ ಅಂತ ಕೇಳ್ತಾರೆ ನೋಡಿ. ಕೋಆರ್ಡಿನೇಷನ್ ಅಂಡ್ ಡಿಟರ್ಮಿನೇಷನ್ ಆಫ್ ದಿ ಸ್ಟ್ಯಾಂಡರ್ಡ್ಸ್ ಇನ್ ಹೈಯರ್ ಎಜುಕೇಶನ್ ಯಾವ ಪಟ್ಟಿಗೆ ಸೇರ್ತದೆ ಕೇಳ್ತಾರೆ ಇಲ್ಲಿ. ನಿಮ್ಗೆಲ್ಲ ಗೊತ್ತು, ಭಾರತ ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಉನ್ನತ ಶಿಕ್ಷಣ ಮಾನದಂಡ ನಿರ್ಣಯಗಳು ಯಾವ ಪಟ್ಟಿಯಲ್ಲಿ ಕೇಳ್ತಾ ಇದ್ದಾರೆ ಅವರು. ನಾವು ಡೈರೆಕ್ಟ್ ಏನಂತೀವಿ ಅಂದ್ರೆ ಇದನ್ನ ಈ ಒಂದು ಡೈರೆಕ್ಟ್ ಟು ಇಂಡೈರೆಕ್ಟ್ ಪ್ರಶ್ನೆ ಐತಿದು. ಸೊ ಎಲ್ಲರೂ ಏನ್ ತಿಳ್ಕೊತಾರೆ ಅಂತಂದ್ರೆ ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿದೆ ಅಂತ ಅನ್ಕೋತಾರೆ. ಇದು ಸಮವರ್ತಿ ಪಟ್ಟಿಯಲ್ಲಿದೆ ಅನ್ಕೋತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಸಮನ್ವಯ ಮಾನದಂಡಗಳು ನಿರ್ಣಯಗಳನ್ನ ಉನ್ನತ ಶಿಕ್ಷಣ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮಾಡುತ್ತ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ಕೇಂದ್ರ ಪಟ್ಟಿ. ನೋಡಿ, ಇರ್ತಕ್ಕಂಥ ವಿಚಾರವನ್ನು ಹೇಳ್ತೀನಿ ನೋಡ್ರಿ. ಶಿಕ್ಷಣ ಒಂದು ಸಮವರ್ತಿ ಪಟ್ಟಿಯಲ್ಲಿದ್ದರೆ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನದಂಡಗಳ ಸಮನ್ವಯ ಮತ್ತು ನೀತಿ ನಿರ್ಧಾರಗಳನ್ನ ಎಲ್ಲಿ ಕಾಣ್ತೀವಿ ಅಂದ್ರೆ ನಾವು ಕೇಂದ್ರ ಪಟ್ಟಿಯಲ್ಲಿ ಕಾಣ್ತೀವಿ. ಹಾಗಾಗಿ ನಮ್ಮ ಒಂದು ಟೆಸ್ಟ್ ನಲ್ಲಿ ಏನು ವಿಚಾರಗಳು ಇಂತಹ ಒಂದು ಪ್ರಶ್ನೆಗಳನ್ನ ನಾವು ಹಾಕ್ತಾ ಇದ್ದೀವಿ. ಇದರ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ನೆಕ್ಸ್ಟ್ ನೋಡೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಮೈಸೂರು ಸಂಸ್ಥಾನವನ್ನು ಮಾದರಿ ರಾಜ್ಯ ಎಂದು ಕರೆಯಲಾಗುತ್ತಿತ್ತು. ಆದರೆ ಯಾವ ಬ್ರಿಟಿಷ್ ರಾಜತಾಂತ್ರಿಕ ಅಥವಾ ವ್ಯಕ್ತಿ ಮೈಸೂರಿನ ಆಡಳಿತವನ್ನು ಕಂಡು ಮೈಸೂರು ವಿಶ್ವದಲ್ಲಿ ಅತ್ಯುತ್ತಮವಾಗಿ ಆಳಲ್ಪಡುತ್ತಿರುವ ರಾಜ್ಯ ಎಂದು ಪ್ರಶಂಸಿಸಿದ್ರು ಅಂತ ಕೇಳ್ತಾರೆ ಇಲ್ಲಿ. ಮೈಸೂರು ವಾಸ್ ದ ಮಾಡೆಲ್ ಸ್ಟೇಟ್, ಆದ್ರೆ ಮೈಸೂರ ವಿಶ್ವದಲ್ಲಿ ಅತ್ಯುತ್ತಮವಾಗಿ ಆಳಲ್ಪಡುತ್ತಿರುವ ರಾಜ್ಯ ಎಂದು ಪ್ರಶಂಸಿಸಿದ್ರು ಯಾರು ಕೇಳ್ತಾರೆ ಇಲ್ಲಿ. ನೋಡಿ, ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಲಾರ್ಡ್ ಕರ್ಜನ್. ಸೊ ಲಾರ್ಡ್ ಕರ್ಜನ್ ಭಾರತವನ್ನ ವಿಭಾಗ ಮಾಡ್ಬೇಕಂತ ಏನ್ ಮಾಡ್ತಾನೆ? ಬಂಗಾಳದ ವಿಭಜನೆ ಮಾಡ್ತಾನೆ. ಬಂಗಾಳದ ಒಂದು ವಿಭಜನೆ ಮಾಡ್ತಾನೆ. ಯಾವಾಗ? 1905ರಲ್ಲಿ. ಸೊ ಇಂಥ ಒಂದು ವಿಚಿತ್ರ ಮನಸ್ಸಿನ ವ್ಯವಸ್ಥೆ, ವಿಚಿತ್ರ ಮನಸ್ಸಿನ ಒಂದು ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಿರುವ ಲಾರ್ಡ್ ಕರ್ಜನ್ ಈ ಮೈಸೂರು ಸಂಸ್ಥಾನದಿಂದ ಹಾಡಿ ಹೋಗಿರ್ತಾನೆ. ಏನಪ್ಪಾ ಅಂದ್ರೆ ಮೈಸೂರು ವಿಶ್ವದಲ್ಲಿ ಅತ್ಯಂತ ಅತ್ಯುತ್ತಮವಾಗಿ ಆಳಲ್ಪಡುತ್ತಿರುವ ಒಂದು ರಾಜ್ಯ ಅಂತ ಕರಿತಾನೆ ಅವನು. ಯಾರು? ಲಾರ್ಡ್ ಕರ್ಜನ್. ಸೊ ಇಂಥ ಪ್ರಶ್ನೆಗಳು ನಮ್ಮ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ಇರ್ತಾವ. ಮತ್ತು ಪ್ರತಿಯೊಂದು ಟೆಸ್ಟ್ ಸೀರೀಸ್ ಕೂಡ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ವಿವರಣೆ ಅಥವಾ ಸಿನಾಪ್ಸಿಸ್ ಅಥವಾ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೀವಿ. ಮತ್ತೆ ಯಾಕೆ ತಡ ಮಾಡ್ತಾ ಇದ್ದೀರಿ? ನಾಳೆಯಿಂದ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ಮಂಡೆಯಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ. ನೆಕ್ಸ್ಟ್ ಸಂಡೇ ಏನೈತೆ ಟೆಸ್ಟ್ ಇರುತ್ತಾ? ನೆಕ್ಸ್ಟ್ ಸಂಡೇ ಟೆಸ್ಟ್ ಇರುತ್ತಾ? ಇಲ್ಲಿ ಮೊದಲಿಗೆ ನಾವು ಭಾರತದ ಸಂವಿಧಾನ ಅಥವಾ ಇಂಡಿಯನ್ ಪಾಲಿಟಿ ಮೇಲಿನ ಒಂದು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈ ಟೆಸ್ಟ್ ನ ಪ್ರಮುಖ ಭಾಗವಾಗಿ ಈ ಟೆಸ್ಟ್ ನ ಪ್ರಮುಖ ಭಾಗವಾಗಿ ಸಂವಿಧಾನ ಕುರಿತಂತೆ ಯಾವ ಒಂದು ಟಾಪಿಕ್ ಗಳು ಓದ್ಕೋಬೇಕು, ಕೋರ್ ಏರಿಯಾ ಓದ್ಕೋಬೇಕು, ಅದಕ್ಕೆ ಸಂಬಂಧಿಸಿದಂತ ಒಂದು ಎಲ್ಲಾ ಅಪ್ಡೇಟ್ ಗಳನ್ನ ನಮ್ಮ ಒಂದು ಜಿಕೆ ಮಾರ್ಗದರ್ಶಿ ಕೋರ್ಸ್ ನ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಡ್ ಮಾಡ್ತಾ ಹೋಗ್ತೀನಿ. ನಿಮ್ಮೆಲ್ಲರನ್ನು ಕೂಡ ಯಾರಾದ್ರೂ ಇಷ್ಟಪಟ್ಟು ಮತ್ತೆ ಸಕ್ಸಸ್ ರೇಟ್ ಜಾಸ್ತಿ ಬೇಕಂದ್ರೆ ಈ ನಂಬರ್ ಕಾಲ್ ಮಾಡಿ.
8660 ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಅಡ್ಮಿಷನ್ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಮತ್ತೆ ಫೀ ಯಾವ ತರ ಕೊಡಬೇಕು, ಅಡ್ರೆಸ್ ಅನ್ನ ಎಲ್ಲಿ ಕೊಡಬೇಕು, ಮತ್ತೆ ಗ್ರೂಪಿಗೆ ಆಡ್ ಮಾಡ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ಇವ್ರು ನಿಮಗೆ ಹೇಳ್ಕೊಡ್ತಾರೆ. ಸೊ ಇಷ್ಟು ಇವತ್ತಿನ ಕ್ಲೇವ್ರಾ ಇಂಡಿಯಾ ಅಕಾಡೆಮಿಯ ಒಂದು ಟೆಸ್ಟ್ ಸೀರೀಸ್ ನ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮತ್ತೆ ತಡ ಮಾಡ್ತಾ ಇದ್ರಿ, ಕಮಿಂಗ್ ಡೇಸ್ ಅಲ್ಲಿ ನೀವು ಕೂಡ ನಾಳೆ ಭೇಟಿ ಆಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಎ ಸಂಡೇ. ಜೈ ಹಿಂದ್, ಜೈ ಕರ್ನಾಟಕ.